ಹಲೋ ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ 2024 ಭಾಗ 1 8ನೇ ತರಗತಿಯ ಮೊದಲನೇ ಪಾಠವಾಗಿರುವಂತಹ ಮಗ್ಗದ ಸಾಹೇಬ. ಈ ಪಾಠದ ಎಕ್ಸ್ಪ್ಲನೇಷನ್ ಕಡೆ ಗಮನ ಕೊಡೋಣ. ಇದಕ್ಕಿಂತ ಮುಂಚೆ ಮಕ್ಕಳೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಇಲ್ಲ ಅಂದರೆ ನಿಮಗೆ ಪಾಠ ಏನೂ ಅರ್ಥ ಆಗಲ್ಲ. ಈ ಪಾಠವನ್ನು ಬಾಗಲೋಡಿ ದೇವರಾಯ ಅವರು ಬರೆದಿದ್ದಾರೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೃತಿಕಾರರ ಪರಿಚಯ. ಬಾಗಲೋಡಿ ದೇವರಾಯ ಅವರು 1927 ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು ಮಂಗಳೂರಿನ ಗೌರ್ಮೆಂಟ್ ಕಾಲೇಜಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಆ ಕಾಲಕ್ಕೆ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆ. ಆವಾಗಿನ ಕಾಲದಲ್ಲೇ IAS ಪರೀಕ್ಷೆಯನ್ನು ಪಾಸ್ ಮಾಡಿಬಿಟ್ಟು ಹೊರ ದೇಶಕ್ಕೆ ಹೋಗಿ ಸೇವೆ ಸಲ್ಲಿಸಲಿಕ್ಕೆ ಆಯ್ಕೆಯಾದಂಥವರು ಇವರು. ಮಾಸ್ತಿ ಹಾಗೂ ಇವರು ಸಮಕಾಲೀನರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಮತ್ತು ಇವರು ಒಂದೇ ಟೈಮಿನವರು, ಸಮಕಾಲೀನವರು. ಅದಲ್ಲದೆ ಸಣ್ಣ ಕಥೆಗಳನ್ನು ಬರೆದವರು ಮತ್ತು ಸಣ್ಣ ಸಣ್ಣ ಕಥೆಗಳನ್ನು ಸಹ ಇವರು ಬರೆದಿದ್ದಾರೆ. ಅವರು ರಾಯಭಾರಿಯಾಗಿ, ಇವರು ಅಂಬಾಸಿಡರ್ ಆಗಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಕಥಾ ಸಂಗ್ರಹಗಳೆಂದರೆ, ಅವರ ಕಥಾ ಸಂಗ್ರಹಗಳು ಯಾವ್ಯಾವು ಅಂದರೆ ಹುಚ್ಚು, ಮುನಸೀಫಾ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು. ಇವರು ಬಹಳಷ್ಟು ಕಥೆಗಳನ್ನು ಬರೆದಿದ್ದಾರೆ. ಬಾಗಲೋಡಿ ದೇವರಾಯ ಅವರು ಒಟ್ಟು 26 ಕಥೆಗಳನ್ನು ಬರೆದಿದ್ದಾರೆ. ಅವರು 26 ಕಥೆಗಳನ್ನು ಬರೆದಿದ್ದಾರೆ. ಇವರು 1985ರಲ್ಲಿ ನಿಧನ ಹೊಂದಿದರು. ಈಗ ಈ ಪಾಠದಲ್ಲಿ ಏನಿದೆ, ಮಗ್ಗದ ಸಾಹೇಬ ಅಂದರೆ ಯಾರು, ಇದನ್ನು ತಿಳ್ಕೊಳ್ಳೋಣ. ಪ್ರವೇಶ. ಬಹಳ ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯು ಒಂದು. ನೋಡಿ, ಸಾಹಿತ್ಯ ಪ್ರಕಾರಗಳಲ್ಲಿ ಜನಪದ ಸಣ್ಣ ಕತೆ, ಪುಟ್ಪುಟಾಣಿ ಕಥೆಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಕಥೆಯನ್ನು ಹೇಳುವುದು ಹಾಗೂ ಕೇಳುವುದು ಮಾನವನ ಹುಟ್ಟುಗುಣ. ನೋಡಿ, ಮಕ್ಕಳಾಗಲಿ ದೊಡ್ಡವರಾಗಲಿ ಕತೆ ಅಂದರೆ ಎಲ್ಲರಿಗೂ ಬಹಳ ಇಷ್ಟ. ಇದು ಮನುಷ್ಯನ ಹುಟ್ಟುಗುಣ. ನಮ್ಮ ಹಿರಿಯರು ತಮ್ಮ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಕುತೂಹಲ ಉಂಟು ಮಾಡಲು, ಮನಸ್ಸಿಗೆ ಮುದ ನೀಡಲು, ಮನಸ್ಸನ್ನರಳಿಸಲಿಕ್ಕೆ ಕತೆ ಹೇಳ್ತಿದ್ರು. ನೋಡಿ, ಅಜ್ಜ ಅಜ್ಜಿ, ನಮ್ಮ ಅಪ್ಪ ಅಮ್ಮ ಎಲ್ಲ ನಮಗೆಲ್ಲ ಕತೆ ಹೇಳಿದ್ದು ನೆನಪಿದೆ ಅಲ್ವಾ? ಸೊ ಕತೆಗಳು ಬಹಳ ಮನುಷ್ಯನ ಜೀವನಕ್ಕೆ ಇದು ಹುಟ್ಟುಗುಣ. ಕತೆಗಳನ್ನು ಕೇಳೋದು, ಅದರಲ್ಲಿರುವ ಆಸಕ್ತಿ ಮನುಷ್ಯನ ಹುಟ್ಟುಗುಣವಾಗಿದೆ. ಈ ಕಥನ ಕಲೆಯು ವಿಸ್ತಾರಗೊಂಡು ಕೆಲವು ಸಾಹಿತಿಗಳು ವಸ್ತು, ಶೈಲಿ, ನಿರೂಪಣೆಗಳೆಲ್ಲದರಲ್ಲಿಯೂ ಪರಿಣಾಮಕಾರಿಯಾದ ಮಾರ್ಪಾಡುಗಳನ್ನು ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನು ಪ್ರಚುರಗೊಳಿಸಿದರು. ಏನು ಮಾಡಿದ್ರು, ಕೆಲವು ಸಾಹಿತಿಗಳು ವಸ್ತು, ಶೈಲಿ, ನಿರೂಪಣೆ ಇವುಗಳನ್ನೆಲ್ಲದನ್ನು ಪರಿಣಾಮಕಾರಿಯಾಗಿ ಮಾರ್ಪಾಡು ಮಾಡಿಬಿಟ್ಟು ಸಣ್ಣ ಕಥೆ ಅನ್ನೋ ಸಾಹಿತ್ಯ ಪ್ರಕಾರವನ್ನು ಫೇಮಸ್ ಮಾಡಿದ್ರು. ಮತ್ತು ಸಂಕ್ಷಿಪ್ತತೆ, ವಾಸ್ತವತೆಗಳು ಇದರ ಗುಣಗಳಾಗಿವೆ. ಏನು ಈಗ ನಡೀತಾ ಇದೆ ಅದನ್ನು ಕರೆಕ್ಟಾಗಿ ನಮಗೆ ಕಥೆಯ ಮೂಲಕ ನಮಗೆ ತಿಳಿಸೋದು ಇದರ ಗುಣಗಳಾಗಿದೆ. ಶಿಕ್ಷಣ, ಬದುಕಿನ ಏಳು ಬೀಳುಗಳು, ಸ್ವಉದ್ಯೋಗ, ವಿಜ್ಞಾನ ಮೊದಲಾಗುಗಳು ಸಣ್ಣ ಕಥೆಗಳಿಗೆ ವಸ್ತುಗಳಾಗಿವೆ. ಶಿಕ್ಷಣ, ಎಜುಕೇಷನ್ನು, ಜೀವನದಲ್ಲಾಗುವ ಏರುಪೇರುಗಳು, ಕಷ್ಟ ಸುಖಗಳು, ಸ್ವಉದ್ಯೋಗ, ಸ್ವಂತ ಉದ್ಯೋಗ ಮಾಡೋದು ಮತ್ತು ವಿಜ್ಞಾನ, ಇದೆಲ್ಲದು ಸಣ್ಣ ಕಥೆಗಳಿಗೆ ಒಂದು ವಸ್ತು ಅಂದರೆ ಆಕರ. ಅಂದರೆ ಈ ವಿಚಾರಗಳನ್ನು ತೆಗೆದುಕೊಂಡು ಸಣ್ಣ ಕಥೆಗಳನ್ನು ಬರೆಯೋದು ಅಂತ. ಪ್ರಸ್ತುತ ಕಥೆಯಲ್ಲಿ ಒಂದು ಬಹುಮುಖ್ಯವಾಗಿ ಇಂದು ವಿನಾಶದ ಅಂಚಿನಲ್ಲಿರುವ ಗುಡಿ ಕೈಗಾರಿಕೆ ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದ ಮಹತ್ವವನ್ನು ಸಾದರಪಡಿಸುವ ಉದ್ದೇಶವಿದೆ. ನೋಡಿ, ಈಗ ಎಜುಕೇಷನ್ನು ಎಲ್ಲರೂ ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಎಲ್ಲರೂ ಅಫಿಷಿಯಲ್ಸ್ ಆಗಬೇಕು ಅಂತ ಎಲ್ಲರೂ ಆಸೆ ಮಾಡ್ತಾರೆ. ಆದರೆ ಈ ಗುಡಿ ಕೈಗಾರಿಕೆಗಳು ಏನಾಗ್ತಾ ಇದೆ, ವಿನಾಶದ ಅಂಚಿಗೆ ಹೋಗ್ತಾ ಇದೆ. ಹಾಗಾಗಿ ಇದರ ಮಹತ್ವ ಏನು,
ಇದರಿಂದ ಏನು ಪ್ರಯೋಜನ, ಇದನ್ನು ಯಾಕೆ ಉಳಿಸ್ಬೇಕು? ತಂದೆ ಆಸೆಯಂತೆ ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಯುವಕನೊಬ್ಬ ರಾಷ್ಟ್ರ ಮಟ್ಟದ ಗೌರವಾದರಗಳಿಗೆ ಪಾತ್ರವಾಗುವುದೇ. ಇಲ್ಲಿನ ನೋಡಿ, ಅಪ್ಪ ಹಂಗೆ ಗೌರ್ಮೆಂಟ್ ಕೆಲಸ ಕಳ್ಸೋದು ಇಷ್ಟ, ಬಟ್ ಮಗ ಅವರ ಮೊದಲಿನ ಅಜ್ಜ ತಾತ ಮುತ್ತಾತ ಎಲ್ಲ ನಡೆಸ್ಕೊಂಬಂದಿರೋನ ಉದ್ಯೋಗವನ್ನು ಮುಂದುವರಿಸ್ಕೋಬೇಕು ಅಂತ ಆ ಮಗನ ಆಸೆ. ಹೇಗೆ ಅವನು ಅದನ್ನು ಮುಂದುವರಿಸ್ಕೊಂಡು ಅವನ ಜೀವನವನ್ನು ಹೇಗೆ ಕಟ್ಕೊಳ್ತಾನೆ ಅನ್ನೋದೇ ಈ ಕಥೆಯಾಗಿದೆ. ಬನ್ನಿ ನೋಡೋಣ ಏನು ಕತೆ. ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವನ ಅವನು ಮಗದ್ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಅಂತ. ಇದು ಕಥೆಯ ಹೀರೋಯಿನ ತಂದೆಯವರು ಅಬ್ದುಲ್ ರಹೀಂ ಅಂದರೆ, ಆಯಿತಾ. ಅವನ ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿತ್ತು. ಯಾಕೋ ಅವರು ಮಗ್ಗವನ್ನು ಮುಟ್ಟೇ ಇಲ್ಲ. 20 ವರ್ಷದಿಂದ ಮಗ್ಗ ಹಾಗೆ ಬಿದ್ದಿದೆ. ಆದರೂ ಅವನನ್ನು ಮಗದ ಸಾಹೇಬ ಎಂದು ಕರೆಯುವುದು ವಾಡಿಕೆ. ಆದರೂ ಇವರು ಮೊದಲಿಂದ ಮಾಡ್ಕೊಂಬಂದಿದ್ದಲ್ವಾ, ಹಾಗಾಗಿ ಇವರಿಗೆ ಮಗ್ಗದ ಸಾಹೇಬ ಅಂತಲೇ ಕರೀತಾರೆ ಎಲ್ಲರೂ. ಮಗ್ಗವನ್ನು ಮಾಡೋದು ಬಿಟ್ಟು 20 ವರ್ಷ ಆದರೂ ಅವರಿಗೆ ಮಗ್ಗದ ಸಾಹೇಬ ಅಂತಲೇ ಕರೀತಾರೆ. ಯಾಕೆಂದರೆ ತಲತರಾಂತರಗಳಿಂದ ಇವರು ಹಾಗೆ ಇವರಿಗೆಲ್ಲರೂ ಕರೆಯೋದು. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ನೋಡಿ, ಇವರ ಅಜ್ಜ ಮುತ್ತಜ್ಜ ಅವರೆಲ್ಲ ಬಹಳ ಫೇಮಸ್ಸು ಮಗ್ಗವನ್ನು ಮಾಡೋದ್ರಲ್ಲಿ. ಅವರು ಮಸೀದಿ ಮಾತ್ರ ಅಲ್ಲ, ದೇವಸ್ಥಾನವನ್ನು ಕಟ್ಟಿಸಿದರು. ಇವರು ಬರೀ ಇವರ ಧರ್ಮದ ಮಸೀದಿಯನ್ನು ಮಾತ್ರ ಕಟ್ಟಿಸಿರಲಿಲ್ಲ, ದೇವಸ್ಥಾನಗಳನ್ನು ಕಟ್ಟಿಸಿದ್ರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ನೋಡಿ, ಇವಾಗಲೂ ಇವರು ಮಗ್ಗದ ಸಾಹೇಬನ ಹಿಂದಿನ ನೋಡಿ ಏನು ಹೇಳ್ತಿದ್ದಾರೆ, ಇವರು ಬಹಳ ಜನಪ್ರಿಯ ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿಗಳು, ಮತ್ತು ಬಹಳ ದುಡ್ಡು ಕಾಸಿರುವವರು. ಅವರು ಮಸೀದಿಗಳನ್ನು ಮಾತ್ರ ಅಲ್ಲ, ದೇವಸ್ಥಾನವನ್ನು ಕಟ್ಟಿಸಿದ್ರು. ಇವತ್ತಿಗೂ ಸಹ ಇವರು ಕಟ್ಟಿಸಿರೋ ದೇವಸ್ಥಾನದ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಇವ್ರು ಕಟ್ಟಿಸಿದಾರಲ್ಲ, ಇವ್ರ ಮನೆಯ ದೊಡ್ಡವರಿಗೆ ಈಗಲೂ ಸಹ ಪ್ರಸಾದವನ್ನು ಪಡೆಯುವ ಹಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟೊಂದು ಒಳ್ಳೆಯ ವ್ಯಕ್ತಿಗಳಾಗಿದ್ದರು ಇವರು. ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಇದು ಇವರೊಬ್ಬರೇ ಅಲ್ಲ, ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಈ ಥರ ಸಂಪ್ರದಾಯ ಪದ್ಧತಿಗಳು ಈಗಲೂ ನಡೀತಾ ಇದೆ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುತ್ತದೆ. ನೋಡಿ, ನಮ್ಮ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಒಳ್ಳೆಯ ಆಚಾರ ಮತ್ತು ಒಳ್ಳೆಯ ಭಾವನೆಗಳು ಇದ್ವು ಅನ್ನೋದು ನಮಗೆ ತಿಳಿದು ಬರುತ್ತೆ. ಉದಾಹರಣೆಗೆ ನಮ್ಮದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇತ್ತು. ನೋಡಿ, ಇವರು ಬಾಗ್ಲೋಡಿ ದೇವರಾಯರು ಏನು ಹೇಳ್ತಿದ್ದಾರೆ, ಇದು ಕರ್ನಾಟಕದಲ್ಲಿ ಎಲ್ಲ ಕಡೆ ಇದೆ, ಬೇರೆ ಬೇರೆ ಕಡೆ ಇದೆ ಅಂತ ಹೇಳಿದ್ನಲ್ಲ, ಈ ರೀತಿ ಆಚರಣೆ ನಮ್ಮೂರಿಂದ ಒಂದು ಉದಾಹರಣೆ ಕೊಡ್ತಿದ್ದೀನಿ ನಾನು ಅಂತ ಹೇಳಿ ಅವ್ರ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ನೋಡಿ, ನನ್ನ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ನಮ್ಮ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರು ಇದ್ದಾರೆ. ಅವರೊಳಗೆ ಒಂದು ಪವಿತ್ರ ಸ್ಥಾನ ಇದೆ. ಅವ್ರ ಊರಲ್ಲಿ ಆ ಜಾಗದಲ್ಲಿ ಒಂದು ಪವಿತ್ರ ಸ್ಥಾನ ಇದೆ. ಅಲ್ಲಿ ಉರ್ಸನ್ನು ಮುಸಲ್ಮಾನರ ಧಾರ್ಮಿಕ ಉತ್ಸವ ನಡೆಯುತ್ತೆ. ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂದು ಇವರು ನಡೆಸೋ ಉರುಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿಂದೂಗಳ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು ಅನ್ನೋದು ಅವರ ಸಂಪ್ರದಾಯ ಇತ್ತಂತೆ. ಅಂದರೆ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮು ಗಳ ಭಾವೈಕ್ಯತೆ ಹೇಗಿತ್ತು ಅನ್ನೋದನ್ನು ಈಗಲೂ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅವರು. ನಾವೆಲ್ಲ ಭಾರತೀಯರು, ನಮ್ಮ ಜಾತಿ ಧರ್ಮ ಯಾವುದಾದ್ರೇನು ನಾವೆಲ್ಲ ಭಾರತೀಯರು ಒಂದೇ, ಇದೇ ರೀತಿ ನಾವು ಬಾಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯಭೋಜಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿದೆ. ಈಗಲೂ ಸಹ ನೋಡಿ, ಅವರ ಹಬ್ಬಗಳಲ್ಲಿ ನಮಗೆ ಅವರೇನು ಸ್ವೀಟ್ ಮಾಡಿರ್ತಾರೆ ಅದನ್ನು ಕೊಡ್ತಾರೆ, ನಾವು ಕೊಡ್ತೀವಿ. ಇದು ಈಗಲೂ ನಡ್ಕೊಂಡೇ ಬರ್ತಾ ಇದೆ, ಎಲ್ಲ ಕಡೆನೂ ಇದೆ. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುವನ್ನು ಕೊಟ್ಟುದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ನೋಡಿ, ಇವರ ಮನೆಯಿಂದ ಅವರ ಮನೆಗೆ ಪ್ರಸಾದ ಹೋಗಬೇಕಾಗಿತ್ತು.
ಬಟ್ ಇವ್ರ ತಾಯಿಗೆ ಆರಾಮಿರಲಿಲ್ಲ ಅಂತ ಹೇಳಿಬಿಟ್ಟು ಇವ್ರು ಹೊರಗಡೆಯಿಂದ ಲಡ್ಡು ತಂದು ಕೊಡ್ತಾರಂತೆ. ಇವರ ತಂದೆ ಯಾರೋ ಈ ರೈಟರ್ ತಂದೆ, ಬಾಗ್ಲೋಡಿ ದೇವರಾಯರ ತಂದೆ ಅವರು. ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮಗೆ ಹಣವಿಲ್ಲ, ನಮಗೆ ಅಂಗಡಿಯಿಂದ ದುಡ್ಡು ಕೊಟ್ಟು ತರಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ವಾ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲ, ನಿಮ್ಮ ಮನೆಯಿಂದ ಆರಾಮಿಲ್ದಿದ್ರೆ ಏನು, ಮನೆಯಿಂದ ಒಂದು ತುಂಡು ಬೆಲ್ಲ ಅಥವಾ ಸಕ್ಕರೆನಾದರೂ ಕೊಡ್ಬೋದಾಗಿತ್ತಲ್ವಾ? ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲಾಂತರದಿಂದ ಬಂದ ನಾವು ನಿಮ್ಮ ಹಬ್ಬದ ಪ್ರಸಾದವನ್ನು ತೆಗೆದುಕೊಳ್ಳೋದು ಮೊದಲಿಂದ ಬಂದಿರೋ ಸಂಪ್ರದಾಯ. ನೀವು ನೋಡಿದ್ರೆ ಹೊರಗಡೆಯಿಂದ ತಂದು ಸ್ವೀಟ್ ತಂದು ಕೊಡ್ತೀರಾ, ಏನು ಹೇಳ್ಬೇಕು ನಾವು ಅಂತ ಸಿಟ್ಟು ಮಾಡ್ಕೊಳ್ತಾರೆ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡೋದು ಸರಿ ಎಂದು ಕೇಳಿಯೇ ಬಿಟ್ಟರು. ಇವ್ರ ಮನಸ್ಸಲ್ಲಿರೋದನ್ನು ಕೇಳೇ ಬಿಡ್ತಾರೆ ಲೇಖಕರ ತಂದೆಗೆ. ಸೊ ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಕ್ಕದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು. ಅಂದರೆ ಇವರ ಹೀಗೆ ಅನ್ಯೋನ್ಯತೆಯಿಂದ ಎಲ್ಲರೂ ಇರ್ತಾರೆ, ನಾವು ಹೀಗೆ ಇದ್ವಿ ಅನ್ನೋದನ್ನು ಈಗ ಈ ಕತೆ ಹೇಳ್ತಾ ಲೇಖಕರು ಹೇಳಿದ್ರು. ಈಗ ಈ ಕಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು. ನೋಡಿ, ಅಬ್ದುಲ್ ರಹೀಮ್ ಅವರಿಗೆ ಮಗ್ಗದ ಸಾಹೇಬ ಅಂದರೆ ಭಾಳ ಸಿಟ್ಟು ಬರ್ತಿರುತ್ತಂತೆ. ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಅವರ ನಿರಾಸೆ ರೋಷಗಳ ಉದ್ಗಾರವಾಗಿತ್ತು. ನೋಡಿ, ಮೊದಲೆಲ್ಲ ಮಗ್ಗವನ್ನು ನಡೆಸ್ಕೊಂಡು ಬಹಳ ಅನುಕೂಲದ ಸ್ಥಿತಿಯಲ್ಲಿದ್ದು ದೊಡ್ಡ ಸಾಹುಕಾರಿಯವರು. ಆದರೆ 20 ವರ್ಷದಿಂದ ಮಗ್ಗ ನಿಂತು ಹೋಗಿದೆ. ಅದ್ರ ಮೇಲೆ ಸಿಟ್ಟು ಇದೆ ಅವರಿಗೆ. ಇವ್ರು ಏನು ಹೇಳ್ತಾರೆ, ಮಗ್ಗ ಅಲ್ಲ ಇದು, ಅನಿಷ್ಟ ಇದು, ಇದ್ರ ಹೆಸರೇ ಎತ್ತಬೇಡ್ರಿ, ಇದು ಕೊರಳಿಗೆ ಹಗ್ಗ ಅಂತ ಅವ್ರಿಗೆ ಸಿಟ್ಟು ಬಂದಿದೆ. ಯಾಕೆ ಈ ರೀತಿ ಅವ್ರು ನಡ್ಕೊಳ್ತಾ ಇದ್ದಾರೆ? ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ಮಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಯಾಕೆಂದರೆ ಅವ್ರ ಅಜ್ಜನ ಕಾಲದಲ್ಲಿ ವಿದೇಶದ ಬಿಲ್ಲಿನ ಬಟ್ಟೆಯನ್ನು ನಮ್ಮ ದೇಶಕ್ಕೆ ಹೇರಿದ್ರು. ನಮ್ಮ ದೇಶದಲ್ಲಿ ಆವಾಗ ಮಿಲ್ಲು ಈ ಥರ ಏನೂ ಇರಲಿಲ್ಲ. ಮನೆಯಲ್ಲೇ ಮಗ್ಗದಿಂದ ಅಥವಾ ಮಗ್ಗಗಳಿಂದ ಏನು ಬಟ್ಟೆಯನ್ನು ಹೆಣ್ಬಿಟ್ಟು ಉಟ್ಕೊಳ್ತಾ ಇದ್ರು. ಆದರೆ ಈ ಬ್ರಿಟಿಷರು ಬಂದುಬಿಟ್ರು, ಏನು ಮಾಡಿದ್ರು, ಇದನ್ನೆಲ್ಲ ಹಾಳು ಮಾಡಿಬಿಟ್ಟು ಕಮ್ಮಿ ರೇಟಿನ ಬಟ್ಟೆಗಳನ್ನೆಲ್ಲ ನಮ್ಮ ದೇಶಕ್ಕೆ ತಂದು ಮಾರಲಿಕ್ಕೆ ಶುರು ಮಾಡ್ತಾರೆ. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು, ಅದು ಕ್ವಾಲಿಟಿನೂ ಇರಲ್ಲ, ಏನೂ ಇರಲ್ಲ ಅನ್ನೋದು ಗೊತ್ತೇ ಇದೆ. ಒಂದು ವರ್ಷದೊಳಗೆ ಕಳೆ ಬರಗಳಾಗಿ ಒಂದು ವರ್ಷದ ಒಳಗಡೆನೆ ಅವು ಹರ್ಕೊಂಡು ಹೋಗುತ್ತೆ. ಬಣ್ಣ ಅಂತೂ ಒಂದು ತಿಂಗಳಲ್ಲೇ ಹೋಗುತ್ತೆ, 2 ತಿಂಗಳಲ್ಲಿ ಮಾಯ ಆಗೋದು. ನೋಡಿ, ಬಣ್ಣ ಒಂದು ತಿಂಗಳಿಂದ ಒಂದೇ ತಿಂಗಳಲ್ಲಿ ವಿವರಣವಾಗಿ 2ನೇ ತಿಂಗಳಲ್ಲಿ ಮಾಯ ಆಗುತ್ತೆ. ಬಣ್ಣ ಹೋಗೋಕ್ಕೆ ಶುರು ಆಗುತ್ತೆ ತಿಂಗಳಿಗೆ, 2ನೇ ತಿಂಗಳಿಗಾಗಲೇ ಬಣ್ಣನೇ ಇರಲ್ಲ ಆ ಬಟ್ಟೆಯಲ್ಲಿ. ಬಹುಬೇಗ ಹಗ್ಗ ಜನರಿಗೆ ಬೇಕಾದದ್ದು ಹಗ್ಗದ ವಸ್ತು, ಗುಣವನ್ನು ಯಾರು ಹೇಳ್ತಾರೆ ನೋಡಿ. ಈ ಥರ ಎಲ್ಲ ಕ್ವಾಲಿಟಿ ಇದ್ದರೂ ಇವರು ಕ್ವಾಲಿಟಿ ನೋಡಲ್ಲ, ಕ್ವಾಂಟಿಟಿ ನೋಡ್ತಾರೆ. ಸ್ವಲ್ಪ ದುಡ್ಡಿಗೆ ಇಷ್ಟೊಂದು ಬಟ್ಟೆ ಬರ್ತಾ ಇದೆ ಅಂತ ಹೇಳಿ ಜನ ಎಲ್ಲ ಆ ವಿದೇಶಿ ಬಟ್ಟೆಗಳನ್ನೇ ಹೊಡಲಿಕ್ಕೆ ಶುರು ಮಾಡ್ತಾರೆ. ಹಗ್ಗದ ಮಾಲಿನದೇ ಆಧಿಪತ್ಯವಾಯಿತು. ಹೋಗ್ತಾ ಹೋಗ್ತಾ ಇವರ ಬಟ್ಟೆಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ, ಮಗ್ಗದಲ್ಲಿ ಹೆಣದ ಬಟ್ಟೆಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಮಗ್ಗದವರು ಭಿಕಾರಿಗಳಾದರು. ಅವರ ಅನ್ನಕ್ಕೆ ಇವರು ಚೆನ್ನಾಗಿ ನಡೀತಾ ಇತ್ತು ಇವ್ರ ಮಗ್ಗಗಳೆಲ್ಲ. ಈ ಬ್ರಿಟಿಷರು ಬಂದುಬಿಟ್ಟು ಆ ವಿದೇಶಿ ಬಟ್ಟೆಗಳನ್ನು ಮಾರಲಿಕ್ಕೆ ಶುರು ಮಾಡಿಬಿಟ್ಟು ಇವರ ಮಗ್ಗದ ಬಟ್ಟೆಗಳೆಲ್ಲ ಯಾರು ತಗೊಳೋದೇ ಇಲ್ಲ. ಆಗ ಇವ್ರ ಮಗ್ಗಗಳೆಲ್ಲ ನಿಂತು ಹೋಗುತ್ತೆ. ಹಾಗಾಗಿ ಅವರಿಗೆ ಸಿಟ್ಟು ಮಗ್ಗದ ಮೇಲೆ. ಪಾಪ ಅಬ್ದುಲ್ ರಹೀಮನ ಗತಿ. ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ ನೋಡಿ, ಅವರೆಲ್ಲ ಕಟ್ಟಿದ ಭವ್ಯವಾಗಿರುವಂಥ ಮನೆ, ವಿಶಾಲವಾದ ತೋಟ, ಅದಕ್ಕೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡರ ಬಳಗಿಂದ ಆಚ್ಛಾದಿತವಾಗಿವೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂಥ ದೊಡ್ಡ ಮನೆ ಇದೆ, ಮಗ್ಗಗಳು ಇಷ್ಟೊಂದಿದೆ, ಜೇಡರ ಬಲೆ ಕಟ್ಟೋಗಿದೆ, ಊಟಕ್ಕೂ ಸಹ ಗತಿ ಇಲ್ದಲೇ ಇರೋ ಥರ ಆಗಿಬಿಟ್ಟಿದೆ. ಇದು ಇವರೊಬ್ಬರದೇ ಪರಿಸ್ಥಿತಿ ಅಲ್ಲ, ಮಗ್ಗವನ್ನು ನಂಬ್ಕೊಂಡಿರೋ ಎಲ್ಲರ ಪರಿಸ್ಥಿತಿನೂ ಇದೇ ರೀತಿ ಆಗಿರುತ್ತೆ. ಆಗ ಅವನಿಗೆ ಒಂದೇ ಹಠ, ಈಗ ಮಗ್ಗವನ್ನು ನಾವು ನೆಚ್ಕೊಂಡ್ಬಿಟ್ಟು ಈ ರೀತಿ ಆಯಿತು. ಒಂದೇ ವ್ರತ. ಅವನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ, ಎಲ್ಲ ಮಗ್ಗ ಎಲ್ಲ ನಿಂತು ಹೋಗಿದೆ. ಈಗ ನನ್ನ 3 ಜನ ಗಂಡು ಮಕ್ಕಳಿಗೆ ಏನು ಮಾಡಬೇಕು, ಅವರಿಗೊಂದು ಜೀವನದಲ್ಲಿ ಏನಾದರೂ ಆಧಾರ ಮಾಡಿಕೊಡ್ಬೇಕಲ್ವಾ. ಹಾಗಾಗಿ ಗೌರ್ಮೆಂಟ್ ಅಫಿಷಿಯಲ್ಸ್ ಮಾಡಬೇಕು ಅಂತ ಇವರಿಗೆ ಒಂದು ಹಠ ಬರುತ್ತೆ.
ಸರ್ಕಾರಿ ನೌಕರನಾಗಿ ಮಾಡಬೇಕು ಎಂದು. ಅಂತೆಯೇ ಇಬ್ಬರು ಮಕ್ಕಳು ವಿಧೇಯರಾಗಿ ಮತ್ತು ಅವರ ಇಬ್ಬರು ಮಕ್ಕಳು ಅದೇ ರೀತಿ ಅವರ ಮನಸ್ಸಿನ ಆಸೆಯನ್ನು ನೆರವೇರಿಸ್ತಾರೆ. ಒಬ್ಬ ಸರ್ಕಾರಿ ಕಚೇರಿ ಗುಮಾಸ್ತ ಆಗ್ತಾರೆ, ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ ಆಗಿ ಬರ್ತಾರೆ. ಆದರೆ ಕೊನೆಯ ಮಗನ ಹೆಸರು ಕರೀಮ್ ಅಂತ. ಕರೀಮ್ನಿಂದ ಬಹಳ ನಿರಾಸೆ ಉಂಟಾಯಿತು. ಇಬ್ಬರು ಮಕ್ಕಳು ಲೈಫಲ್ಲಿ ಸೆಟ್ಲ್ ಆಗ್ತಾರೆ. ಆದರೆ ಕರೀಮು ಆಗಲ್ಲ. ಅಂದರೆ ಅವನು ಏನು ಮಾಡ್ತಾನೆ ನೋಡೋಣ ಬನ್ನಿ. ಇವನು ಕರೀಮ್ನಿಂದ ಅಪ್ಪನಿಗೆ ಮನಸ್ಸಿಗೆ ಬೇಜಾರು. ಯಾಕೆ? ಕರೀಮ್ ಆಟದಲ್ಲೂ ಪಾಠದಲ್ಲೂ ಬಹಳ ಚುರುಕು ಹುಡುಗ. ಇವನು ಆಟ ಆಡೋದ್ರಲ್ಲಿ, ಪಾಠ ಕೇಳೋದ್ರಲ್ಲಿ ಎಲ್ಲದರಲ್ಲೂ ಚುರುಕು, ಬುದ್ಧಿವಂತ, ಹಸನ್ಮುಖಿ, ಯಾವಾಗಲೂ ನಗ್ನಗ್ತಾ ಇರ್ತಾನೆ ಕರೀಮು. ಎಲ್ಲರಿಗೂ ಬೇಕಾದವನು ನೋಡಿ, ಈ ಪಾಠದ ಹೀರೋ ಇವನು ಕರೀಮು. ಓಕೆ, ಎಲ್ಲರಿಗೂ ಬೇಕಾಗಿರೋನು ಈ ಹುಡುಗ. ಅಂದರೆ ಅಷ್ಟು ಜಾಣ, ಎಲ್ಲರಿಗೂ ಹಚ್ಕೊಳ್ತಿರ್ತಾನೆ, ಅಷ್ಟು ಎಲ್ಲದರಲ್ಲೂ ಮುಂದೆ ಇರ್ತಾನೆ. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ. ಆದರೆ ಇದೆಲ್ಲದ್ರ ಜೊತೆ ಅವನಿಗೆ ಈ ಮಗ್ಗ ಅಂದರೆ ಬಹಳ ಪ್ರೀತಿ. ಯಾಕೆಂದರೆ ಮೊದಲಿಂದ ಅವ್ರ ಪೂರ್ವಜರೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಸೊ ಇವನಿಗೆ, ಆ ಹುಡುಗನಿಗೆ ಇದು ಬಂದಿದೆ, ರಕ್ತದಲ್ಲಿ ಬಂದಿದೆ, ರಕ್ತಗತವಾಗಿ. ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲು ತಂದೆ. ಅಪ್ಪ ಮಗ ಮುಟ್ಲಿಕ್ಕೆ ಹೋದರೆ ಅಪ್ಪ ಬಿಡ್ತಾ ಇರಲ್ಲ. ಆದರೆ ಮಗನ ಗ್ರಹಚಾರ ಎನ್ನಿ, ಶಾಲೆಯಲ್ಲೇ ಮಗ್ಗ ಉದ್ಭವಿಸಬೇಕಾ? ನೋಡಿ, ಮನೆಯಲ್ಲೇನೋ ಮಗ್ಗ ಮುಟ್ಲಿಕ್ಕೆ ಬಿಡ್ತಿರಲ್ಲ ಅಪ್ಪ, ಬಟ್ ಸ್ಕೂಲಲ್ಲೇ ಮಗ್ಗ ಬಂದ್ಬಿಡುತ್ತೆ. ಹೇಗೆ ನೋಡೋಣ ಬನ್ನಿ. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭ ಆಯಿತು. ಮಹಾತ್ಮ ಗಾಂಧಿಯವರು ಆಗಿನ ಕಾಲದಲ್ಲಿ ಅವರ ಪ್ರೇರಣೆಯಿಂದ ನವೀನ ಶಿಕ್ಷಣ ಅನ್ನೋದು ಆರಂಭ ಆಗುತ್ತೆ. ಆ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ಥರದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲ್ಯವನ್ನು, ದೇಹಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ನೋಡಿ, ಅವರ ಶಿಕ್ಷಣದ ನೀತಿ ಹೇಗಿತ್ತು ಅಂದರೆ, ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು ಶಿಕ್ಷಣದಲ್ಲೇ ಕೊಡೋದು. ಬರೀ ಓದೋದೇ ಅಲ್ಲ, ಬೇರೆ ಬೇರೆ ರೀತಿ ಕೆಲಸಗಳನ್ನು ಮಾಡೋದನ್ನು ಕಲಿಸೋದು. ಅದರಲ್ಲಿ ಹಸ್ತಕೌಶಲ್ಯವನ್ನು, ದೇಹಶ್ರಮದಲ್ಲಿ ಗೌರವ. ಇದರಿಂದ ಏನಾಗುತ್ತೆ, ನಮ್ಮ ಕೌಶಲ್ಯ, ಕೈನ ಹಸ್ತಕೌಶಲ್ಯ ಮತ್ತು ದೇಹಶ್ರಮ, ನಾವು ಕಷ್ಟಪಟ್ಟರೆ ಕೈಯಿಂದ ಕೆಲಸಗಳನ್ನು, ಕೌಶಲ್ಯಗಳನ್ನು ನಾವು ಮಾಡಿದ್ರೆ, ಇದರಿಂದ ಇದು ಕೂಡ ಓದೋದೊಂದೇ ಅಲ್ಲ, ಹಸ್ತಕೌಶಲ್ಯ, ದೇಹಶ್ರಮ ಇದಕ್ಕೂ ಬೆಲೆ ಇದೆ, ಇದಕ್ಕೆ ಗೌರವ ಭಾವನವನ್ನು ಉಂಟು ಮಾಡಬೇಕು ಅನ್ನೋದು ಈ ನವೀನ ಶಿಕ್ಷಣದ ಉದ್ದೇಶ ಆಗಿತ್ತು. ಅಂದರೆ ಸ್ಕೂಲು ಅಂದರೆ ಬರೀ ಓದೋದು ಬರೆಯೋದು ಅಲ್ಲ, ಎಲ್ಲ ರೀತಿಯ ಕೆಲಸಗಳಿಗೂ ಗೌರವವನ್ನು ಕೊಡಬೇಕು ಅನ್ನೋದು ಈ ಶಿಕ್ಷಣದ ಒಂದು ಭಾಗ ಆಗಿತ್ತು. ಕೆಲವರಿಗೆ ಬಡಗೆ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ, ಇತರ ಸಾಮ್ರಾಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು. ಈ ಶಿಕ್ಷಣ ನೀತಿಯಿಂದ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಇವರು ಕಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಹುಡುಗ ಕರೀಮ್ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟು ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ. ಸ್ಕೂಲಲ್ಲೇ ಮಗ್ಗ ಕಲಿಸ್ಕೊಡ್ತಾರಲ್ಲ, ಅವನಿಗೆ ಭಾಳ ಇಂಟ್ರೆಸ್ಟ್ ಇರುತ್ತಲ್ವ, ಅವನು ಎಷ್ಟು ಚೆನ್ನಾಗಿ ಕಲಿತಾನೆ ಅಂದರೆ, ನೀರಲ್ಲಿ ಮೀನು ಎಷ್ಟು ಸುಲಭವಾಗಿ ಈಜೋದನ್ನು ಕಲಿಯುತ್ತೋ ಆ ರೀತಿ ಅವನು ಜಾಣ ಆಗಿಬಿಟ್ಟ. ಆತನ ತಂದೆಗೆ ರೋಷ ಉಕ್ಕಿ ಬಂತು. ನಾನು ಮನೇಲಿ ಮಗ್ಗನೇ ಮುಟ್ಟಬಾರ್ದು ಅಂತ ಹೇಳಿದ್ರೆ, ಈ ಹುಡುಗ ಸ್ಕೂಲಲ್ಲಿ ಹೋಗಿ ಮಗ್ಗ ಕಲಿತಿದ್ದಾನೆ ಅಂತ ಹೇಳಿ ಅವ್ರಿಗೆ ಬರ್ತಿ ಸಿಟ್ಟು ಬಂದುಬಿಡುತ್ತೆ. ಯಾಕೆಂದರೆ 20 ವರ್ಷದಿಂದ ಇವ್ರ ಮಗ್ಗಗಳೆಲ್ಲ ಧೂಳು ಹಿಡ್ದು ಹೋಗಿದೆ, ಮನೆಯ ಪರಿಸ್ಥಿತಿ ಊಟಕ್ಕೂ ಗತಿ ಇಲ್ದೆಲ್ಲ ಇರೋ ಥರ ಆಗಿದೆ. ಇಂತಹ ಸಮಯದಲ್ಲಿ ಈ ಹುಡುಗ ನೋಡಿದ್ರೆ ಮತ್ತೆ ಮಗ್ಗ ಕಲಿತಿದ್ದಾನಂತ ಭಾಳ ಸಿಟ್ಟು ಬರುತ್ತೆ. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರಿಗೆ ನಿಷ್ಠುರವಾಗಿ ಜಗಳ ಆಡಿದ್ರು. ಭಾಳ ಕೆಟ್ಟದಾಗಿ ಜಗಳ ಮಾಡ್ತಾರೆ ಶಂಕರಪ್ಪ ಅವ್ರ ಜೊತೆ. HM ಹತ್ರ ನನ್ನ ಮಗಂಗೆ ಯಾಕೆ ಈ ಥರ ಎಲ್ಲ ಕಲಿಸ್ತಾ ಇದ್ದೀರಾ ಅಂತ. ಆದರೆ ಹುಡುಗನ ಕರೀಮ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನವು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟನು. ನೋಡಿ, ಬರೀ ಮಾಮೂಲಿ ಥರ ಬಟ್ಟೆಯನ್ನು ನೇಯ್ತಾ ಇರಲಿಲ್ಲ, ಬೇರೆ ರೀತಿ ಕೌಶಲ್ಯವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಬೇರೆ ಬೇರೆ ಡಿಸೈನು ಅಥವಾ ಏನೋ ಒಂದು ಅದರಲ್ಲಿ ಪರಿವರ್ತನೆ ಮಾಡ್ತಾನೆ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿ ಪ್ರಶಂಸೆ ಮಾಡಿ ಮೇಲಧಿಕಾರಿಗಳಿಗೆ ಹೊರಗೆ ಏನೋ ಒಂದು ಇನ್ವೆನ್ಷನ್ ಮಾಡಿದ್ದಾನೆ ಹುಡುಗ, ಇದರಲ್ಲೇ ಇಂಪ್ರೂವ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಟೀಚರ್ ಕರ್ತವ್ಯ ಅಲ್ವಾ, ಮಕ್ಕಳು ಚೆನ್ನಾಗಿ ಯಾವುದೇ ಕೆಲಸ ಮಾಡಿದ್ರು ಅದನ್ನು ಪ್ರಶಂಸೆ ಮಾಡೋದು, ಅದನ್ನು ಎನ್ಕರೇಜ್ ಮಾಡೋದು. ಅದೇ ರೀತಿ ಮಾಡಿದ್ರು ಅವರು ಶಂಕರಪ್ಪ ಮೇಷ್ಟ್ರು. ಮತ್ತು ಅವರ ಮೇಲಧಿಕಾರಿಗಳಿಗೂ ಹೇಳಿದ್ರು. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮ್ನಿಗೆ ಒಂದು ಬೆಳ್ಳಿಯ ಪದಕ, 100 ರೂಪಾಯಿ ಇವನ ಪ್ರತಿಭೆಯನ್ನು ನೋಡಿಬಿಟ್ಟು ಸರ್ಕಾರ ಏನು ಮಾಡುತ್ತೆ, ಒಂದು ಬೆಳ್ಳಿ ಪದಕವನ್ನು ಕೊಡುತ್ತೆ. ಮತ್ತು ಅವಾಗಿನ ಕಾಲದಲ್ಲಿ 100 ರೂಪಾಯಿಯನ್ನು ಕೊಡ್ತಾರೆ ಬಹುಮಾನವಾಗಿ.
ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ತಂದೆ ಈ ಹಠಮಾರಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟನು. ನೋಡಿ, ಇದೆಲ್ಲ ಅವನಿಗೆ ಸತ್ಕಾರ ಸಿಗುತ್ತೆ. ಅವನಿಗೆ ಬಹಳ ಖುಷಿ ಆಗುತ್ತೆ ಹುಡುಗಂಗೆ. ನಾನು ಮಾಡಿರೋ ಕೆಲಸಕ್ಕೆ ಸರ್ಕಾರದಿಂದ ನನಗೆ ಎಷ್ಟೊಂದು ಗೌರವ ಸಿಕ್ಕಿದೆ ಅಂತ. ಆದರೆ ತಂದೆಗೆ ಸಿಟ್ಟು ಬಂದುಬಿಟ್ಟು ಸ್ಕೂಲನ್ನೇ ಬಿಡಿಸಿಬಿಡ್ತಾರೆ. ಶಂಕರಪ್ಪ ಅವರ ಎಷ್ಟು ಅನುನಯ ವಿನಯಗಳನ್ನು ಗಣಿಸದೆ ನಿರಾಕರಿಸಿದರು. ಇವರಿಗೆ ಸುತಾರ ಮಿಷ್ಟನೇ ಇರಲ್ಲ, ಇವನು ಮಗ್ಗವನ್ನು ಇಟ್ಕೊಳೋದು ಮಗ. ಹಾಗಾಗಿ HM ಶಂಕರಪ್ಪ ಅವರು ಎಷ್ಟು ಹೇಳಿದ್ರು ಕೇಳದೇ ಇಲ್ಲ. ಒಂದು ದಿನ ಸ್ಕೂಲ್ ಬಿಡಿಸ್ಬಿಡ್ತಾರೆ. ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕ ಇತ್ತು. ನೋಡಿ, ಓಲ್ಡ್ ಸ್ಟೂಡೆಂಟ್ಸಿಂದ ಒಂದು ಡ್ರಾಮಾ ಇರುತ್ತೆ ಸ್ಕೂಲಲ್ಲಿ. ಅದರಲ್ಲಿ ಕರೀಮ್ ಅನ್ನೋದು ಸ್ತ್ರೀ ಪಾತ್ರ. ಅದಕ್ಕೆ ಅವನಿಗೆ ಕರೀತಾರೆ. ಅವನಿಗೆ ಹುಡುಗಿಯ ಸ್ತ್ರೀ ಪಾತ್ರವನ್ನು ಕೊಡಲಾಗುತ್ತೆ. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಅಪ್ಪ ಇದಕ್ಕೆಲ್ಲ ಅಲೋ ಮಾಡ್ತಿರಲ್ಲ ಅಲ್ವಾ. ಹಾಗಾಗಿ ಅಮ್ಮನ ಸೀರೆಯನ್ನು ಹಳೆ ಕಾಲದ ಗೌಪ್ಯವಾಗಿ ಗೊತ್ತಿಲ್ಲ ಹಾಗೆ ಚಿನ್ನದ ಸರ, ಅವಾಗೆಲ್ಲ ಚಿನ್ನ ಅಂದರೆ ಈಗೆಲ್ಲ ನಾವು ಆರ್ಟಿಫಿಷಿಯಲ್ ಹೇಗೆ ಹಾಕ್ಕೊಳ್ತೀವಲ್ಲ ಹಾಗೆ ಚಿನ್ನದ ಸರಗಳು ಹಾಕ್ಕೊಳ್ತಾಯಿದ್ರು. ಚಿನ್ನದ ಸರ ಅಲಂಕಾರಕ್ಕೆ, ಅವಾಗೆಲ್ಲ ಆರ್ಟಿಫಿಷಿಯಲ್ ಇರಲಿಲ್ಲ. ಸೊ ಅಲಂಕಾರಕ್ಕೆ ಅವನು ಚಿನ್ನದ ಸರ ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ. ಎಲ್ಲೋ ಮಾಯವಾಗಿ ಹೋದನು. ನಾಟಕ ಮಾಡ್ದ. ಅವನಿಗೆ ಏನು ಅನ್ನಿಸ್ತೋ ಏನೋ, ಅಮ್ಮನ ಚಿನ್ನದ ಸರ ತೊಗೊಂಡ್ಬಿಟ್ಟು ಮಾಯ ಆಗಿಬಿಡ್ತಾನೆ. ತಂದೆಗೆ ಮೈಯಲ್ಲಿ ಅಗ್ನಿ ಬೇಡ ಅಂತ ಹೇಳಿ ಸ್ಕೂಲ್ ಬಿಡಿಸಿರ್ತಾರೆ. ಮತ್ತೆ ಹೋಗಿ ನಾಟಕ ಮಾಡಿಬಿಟ್ಟು ತಾಯಿ ಬಂಗಾರದ ಸರನ್ನು ತೊಗೊಂಡ್ಬಿಟ್ಟು ಎಲ್ಲೋ ಹೋಗ್ಬಿಡ್ತಾನೆ. ತಂದೆಗೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಮೈಯಲ್ಲೆಲ್ಲ ಕೆಂಡ ಅಗ್ನಿ ಸಂಚಾರವಾಯಿತು. ಮಗನನ್ನು ಕ್ರೂರವಾಗಿ ಮಗನಿಗೆ ಬಾಯಿ ಬಂದಂಗೆ ಬೈತಾನೆ. ಹಾಳಾಗಿ ಹೋಗಲಿ, ಹಠಮಾರಿ, ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ. ಈಗ ಕಳ್ಳನೆಂದು ತಿಳಿಯಿತು. ನೋಡು, ಅಪ್ಪನ ಮಾತು ಕೇಳಲ್ಲ ಅಂತ ಮಾತ್ರ ತಿಳ್ಕೊಂಡಿದ್ದೆ ಹಠಮಾರಿ ಅಂತ. ಈಗ ಕಳ್ಳನೂ ಆಗಿಬಿಟ್ಟ. ತಾಯಿಯ ಬಂಗಾರದ ಸರವನ್ನು ತೊಗೊಂಡು ಎಲ್ಲೋ ಓಡೋಗ್ಬಿಟ್ಟಿದ್ದಾನೆ. ನನಗೆ ಈ ಮಗನೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀನಿ. ನನಗೆ ಇಬ್ಬರೇ ಗಂಡ್ಮಕ್ಳು. ಕಳ್ಳ ನನ್ನ ಮಗ ಅಲ್ಲ, ಮನೆ ಬಿಟ್ಟು ಹೋದವನು ಮಗನೇ ಅಲ್ಲ ಅಂತ ಹೇಳಿ ಆಣೆ ಹಾಕಿದ್ರು. ಅವನನ್ನು ಮರೆತೆ. ನನ್ನ ಜೀವನದಲ್ಲಿ ಅವನು ಇಲ್ವೇ ಇಲ್ಲ, ನನಗಿಬ್ಬರೇ ಮಕ್ಕಳು ಅಂತ ಹೇಳಿ ಬಹಳ ಬೇಜಾರು ಮಾಡ್ಕೊಳ್ತಾರೆ. ಕೆಲವು ವರ್ಷಗಳ ನಂತರ ಕರೀಮ್ ಈಗ ಬೆಳೆದು ಯುವಕನಾಗಿದ್ದ. ಭಾಳ ಒಂದಷ್ಟು ವರ್ಷ ಆದಮೇಲೆ ಈಗ ಚಿಕ್ಕ ಹುಡುಗ ಆಗಿದ್ದ, ಈಗ ಯುವಕನಾಗಿರ್ತಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ಈಗ ದೊಡ್ಡವನಾಗಿ ಇದ್ದಾನೆ. ಈಗ ಮನೆಗೆ ಬಂದು ಬಾಗಿಲು ತಟ್ತಾನೆ. ತಂದೆ ಬಾಗಿಲು ತೆಗೆದು ಮುಖ ನೋಡಿ ಪಠಾರೆನ ಬಾಗಿಲು ಮುಚ್ಚಿದ. ಅಪ್ಪ ಬಾಗಿಲು ತೆಗಿತಾರೆ. ಇವನು ಮುಖ ನೋಡಿಬಿಟ್ಟು ಥಡ್ಡನಾಗಿ ಬಾಗಿಲಾಕ್ಬಿಡ್ತಾರೆ. 1 ಗಂಟೆ ಬಾಗಿಲು ತಟ್ಟಿದರು. ತಾಯಿ ಹತ್ತು ಹಂಬಲಿಸಿದರು. ಬಾಗಿಲು ತೆಗೆದು, ಅಪ್ಪ ನಾನು ಬಂದಿದ್ದೀನಿ, ಬಾಗಿಲು ತೆಗೀರಿ, ನಾನು ಬಂದು. 1 ಗಂಟೆ ಕಾಲ ಬಾಗಿಲು ಎಷ್ಟು ಬಡಿದ್ರು, ಅಮ್ಮ ಎಷ್ಟು ಬಾಗಿಲು ತೆಗೀರಿ ಅಂತ ತಾಯಿ ಹತ್ತು ಕರೆದ್ರು. ತಂದೆ ಬಾಗಿಲು ತೆಗಿಯೋದೇ ಇಲ್ಲ. 1 ಗಂಟೆ ಆದರೂ ತೆಗಿಯಲ್ಲ. ಮಗ ಎಷ್ಟು ವರ್ಷ ಆದಮೇಲೆ ಮನೆಗೆ ಬಂದಿದ್ದಾನೆ ಅಂದರು. ತಂದೆಯ ಕೋಪ ಎಷ್ಟಿತ್ತು ನೋಡಿ. ಬಾಗಿಲು ತೆಗಿಯೋದಿಲ್ಲ. 1 ಗಂಟೆ ಬಾಗಿಲು ತಟ್ಟಿದ್ರು. ಕೊನೆಗೆ ನಿವೃತ್ತರಾಗಿರುವ ಶಂಕರಪ್ಪ ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ಈಗ ಅವನಿಗೆ ಯಾರ ಗತಿ? ಈಗ ಅವರು HM. ಸರ್ ಬನ್ನಿ ಸರ್, ದಯವಿಟ್ಟು ಅಪ್ಪ ಈ ಥರ ಬಾಗಿಲೇ ತೆಗಿತಿಲ್ಲ, ನೀವು ಸ್ವಲ್ಪ ಒಪ್ಪಿಸ್ರಿ ಅಂತ ಹೇಳಿ ಹೋಗ್ತಾರೆ. ಆ ಹುಡುಗ ಹೋಗ್ತಾನೆ HM ಮನೆಗೆ. ನಿವೇದಿಸಿದ. ನನ್ನ ಮುಖವನ್ನೇ ನೋಡಬಾರದೆಂದು ಹಠವಿದ್ದರೆ ಕೊನೆಗೆ ತಾಯಿ ಆದರೂ ನನ್ನನ್ನು ಕಾಣಬಾರದೆ ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ. ಅದರೊಡನೆ 10,000 ರೂಪಾಯಿಗಳನ್ನು ತಂದಿದ್ದೇನೆ. ಅದನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ತಂದೆ ಅವರಿಗೆ ಸಮಾಧಾನ ಹೇಳಿ ನನ್ನ ಹಳೆಯ ಶಿಷ್ಯರಿಗೆ ಇದೊಂದು ಉಪಕಾರ ಮಾಡಿ ಅಂತ ಹೇಳ್ದ. ಸರಿ, ಅಪ್ಪಂಗೆ ನನ್ನ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ಅಲ್ವಾ. ಅಮ್ಮನಾದರೂ ತಾಯಿ ಆದರೂ ಅಮ್ಮನಾದರೂ ನಂಗೆ ನೋಡ್ಬೋದಲ್ವಾ. ಅಮ್ಮನ ಬಂಗಾರದ ಸರ ನಾನು ತಂದಿದ್ದೀನಿ. ಅದ್ರ ಜೊತೆಗೆ 10,000 ರೂಪಾಯಿನೂ ತಂದಿದ್ದೀನಿ. ಅದನ್ನು ಅಮ್ಮನ ಕಾಲ ಮೇಲೆ ಇಟ್ಬಿಟ್ಟು ತಂದೆ ಅವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಅಂತ ಹೇಳ್ರಿ ಅಂತ ಕೇಳ್ಕೊಳ್ತಾನೆ ಆ ಹುಡುಗ. ಕರೀಮ್ ಸರ್ ಮನೆಗೆ ಹೋಗ್ಬಿಟ್ಟು ಶಂಕರಪ್ಪ ಅವ್ರಿಗೆ ಪಾಪ ಹುಡುಗನ ಮಾತು ಕೇಳಿಬಿಟ್ಟು ಅವರು ಜೊತೆಗೆ ಹೋಗ್ತಾರೆ. ಇಲ್ಲಿ ನೋಡಿ ತೋರಿಸಿದ್ದಾರೆ ನೋಡಿ, ಟೀಚರ್ ಇವನು ಕರೀಮು ನೋಡಿ
ಸೀರೆ ತಂದು ಬಂಗಾರದ ಸರ ತಂದಿದ್ದಾನೆ. ತಾಯಿ ನೋಡಿ ಇಲ್ಲಿ ಅಪ್ಪ ಬೈತಾ ಇದ್ದಾರೆ, ಬಾಗಿಲಲ್ಲೇ ನಿಲ್ಲಿಸ್ಕೊಂಡು ನೋಡ್ತಾ ಇದ್ದೀರಾ. ಶಂಕರಪ್ಪ ಅವರು ಮುದುಕನೊಂದಿಗೆ 1 ಗಂಟೆಗೆ ಹೋಗರಿದ್ರು. 1 ಗಂಟೆಗೆ ಹೋಗರಿತಾರೆ. ನಿವೇದಿಸಿದ್ರು, ತರ್ಕಿಸಿದ್ರು, ಅವ್ರ ಕೈಯಲ್ಲಾಗಿದ್ದ ಪ್ರಯತ್ನ ಎಲ್ಲ ಮಾಡ್ತಾರೆ. ಆದರೆ ನಿಷ್ಫಲವಾಯಿತು. ಅಷ್ಟು ಗಟ್ಟಿ ಮನಸ್ಸಾಗಿರುತ್ತೆ ಕರೀಂ ಅವ್ರ ತಂದೆ ಅವ್ರದ್ದು. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ ಇವನು ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಇವನು ಮಸಿ ಬೆಳೆದಿದ್ದಾನೆ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ. ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನನ್ನ ವಂಶದ ಕೀರ್ತಿಯನ್ನು ನೀವೇ ಕಲಿಸಿದ್ದು. ನನ್ನ ಮನೆಯಲ್ಲಿ ಮಗ್ಗವನ್ನು ಬಿಡಿಸಿದ್ದೆ, ನೀವು ಮತ್ತೆ ಕಲಿಸಿದ್ರೆ ಇದರಿಂದಾನೇ ಅವನು ಹೀಗಾಗಿರೋದು. ನಮ್ಮ ವಂಶದ ಕೀರ್ತಿಯನ್ನೇ ಅವನು ಹಾಳು ಮಾಡಿಬಿಟ್ಟ, ಮಣ್ಣು ಪಾಲಿ ಮಾಡದ ಅಂತ ಹೇಳಿ ಹಣ ತಂದಿದ್ದಾನಂತೆ. ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿದ ಶಂಕರಪ್ಪ ಅವರು ಮುಖಬಾಡಿಸಿಕೊಂಡು ಹಿಂತೆರಳಿದರು. ಹಣ ತಂದಿದ್ದಾನಂತೆ. ಹಣ ಏನು ಕತ್ಕೊಂಬಂದಿರೋದು, ದರೋಡೆ ಮಾಡಿರೋದು, ಎಂಥ ಹಣ ತಂದಿದ್ದಾನೆ ಅವನು ಅಂತ ಹೇಳಿ ಸಿಡುಕ್ಕೊಳ್ತಾರೆ. ಸಿಡಿದರು ಅಂದರೆ ಸಿಟ್ಟು ಮಾಡ್ಕೊಳ್ತಾರೆ, ಜೋರಾಗಿ ಹೇಳ್ತಾರೆ. ಆಗ ಟೀಚರು ಶಂಕರಪ್ಪ ಅವರು ಮನಸ್ಸಿಗೆ ಬೇಜಾರಾಗ್ಬಿಟ್ಟು ವಾಪಸ್ ಹೋಗ್ತಾರೆ. ಕರೀಮನ ಹಣ ಕಳವಿನದೂ ಅಲ್ಲ, ದರೋಡೆಯದೂ ಅಲ್ಲ. ಸಣ್ಣ ಪ್ರಾಯದಲ್ಲಿ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಈ ಹಣ ದರೋಡೆದು ಅಲ್ಲ, ಮತ್ತು ಕದ್ದಿರೋದು ಅಲ್ಲ. ಸಣ್ಣ ವಯಸ್ಸಿನಲ್ಲೇ ಈ ಹುಡುಗ ಸಹಕಾರಿ ಸಂಘನ ಸ್ಥಾಪಿಸಿಬಿಟ್ಟು ಅದಕ್ಕೆ ಅಧ್ಯಕ್ಷನಾಗಿ ಬಹಳ ಯಶಸ್ವಿಯನ್ನು ಪಡೆದು ಹಣವಂತನಾಗಿದ್ದಾನೆ. ಅದರ ಜೊತೆಯಲ್ಲಿ ಮಗ್ಗದ ಯಂತ್ರಗಳ ಪ್ರಯೋಗದಲ್ಲಿ ಹೊಸ ಸುಧಾರಣೆಯನ್ನು ಪರಿವರ್ತನೆಯನ್ನು ತಂದು ಹೆಸರು ಮಾಡಿದ್ದಾನೆ. ನೋಡಿ, ನಿಂತು ಹೋಗಿರೋಂತಹ ಮಗ್ಗದ ಮಿಷನ್ಗಳನ್ನು ಮತ್ತೆ ಇವನು ಕಾರ್ಯರೂಪಕ್ಕೆ ತರಲಿಕ್ಕೆ ಎಷ್ಟೊಂದು ಪ್ರಯತ್ನ ಮಾಡಿದ್ದಾನೆ, ಮತ್ತು ಇದರಲ್ಲೇ ದುಡ್ದು ತಂದಿದ್ದಾನೆ. ಆದರೆ ಈ ವಿಷಯದ ಲವಲೇಶವು ಇದೆಲ್ಲ ಅವ್ರ ತಂದೆಗೆ ಗೊತ್ತೇ ಇರಲ್ಲ. ಯಾಕೆಂದರೆ ಅವ್ರದ್ದೇ ಮಾತಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಇವನೇನು ಹೇಳ್ತಿದ್ದಾನೆ ಅನ್ನೋದು ಅವರಿಗೆ ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ ಇಲ್ಲ. ಏಕೆಂದರೆ ಆತನ ಕರೀಮನ ಕಡೆಗೆ ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಅವನ ಮನಸ್ಸಿನಲ್ಲಿ ಆ ಹುಡುಗ ಇಲ್ಲವೇ ಇಲ್ಲ. ಆ ರೀತಿ ಮನೆಯ ಬಾಗಿಲು ಮುಚ್ಚಿದ ಹಾಗೆ ಮನಸ್ಸಿನ ಬಾಗಿಲನ್ನು ಕೂಡ ಮಗನ ಪ್ರತಿಯಾಗಿ ಮುಚ್ಚಿದ್ದಾರೆ. ಯಾರಾದರೂ ಕರೀಮನ ಹೆಸರಿತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದು ಅವರು ಏನಾದರೂ ಅವನ ಬಗ್ಗೆ ಹೇಳಲಿಕ್ಕೆ ಯಾರಾದರೂ ಹೋದರೆ ನನಗೆ 2 ಮಕ್ಕಳು, ಅವನ ಮಗನೇ ಅಲ್ಲ ಅಂತ ಹೇಳಿ ನಿಷ್ಠುರವಾಗಿ ಉತ್ತರ ಹೇಳ್ತಿರ್ತಾರೆ. ಕೆಲವು ವರ್ಷಗಳ ನಂತರ ಅಬ್ದುಲ್ ರಹೀಂ ಹಾಸಿಗೆಯಲ್ಲಿ ಹೊರಗಿದ್ದಾನೆ. ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ. ಒಂದಷ್ಟು ವರ್ಷ ಆದಮೇಲೆ ಅಬ್ದುಲ್ ರಹೀಂ ಅವರು ಆರೋಗ್ಯ ಹದಗೆಟ್ಬಿಟ್ಟು ಹಾಸಿಗೆಯಲ್ಲಿ ನರಳ್ತಾ ಇದ್ದಾರೆ. ಎಲಬಿನ ಹಂದರವಾಗಿದ್ದಾರೆ. ಕಣ್ಣು ಸರಿಯಾಗಿ ಅಷ್ಟೊತ್ತಿಗೆ ವಯಸ್ಸಾಗಿ ಹೋಗಿದೆ. ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಕಿವಿಯೂ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮತ್ತೆ ಶಂಕರಪ್ಪ ಅವರು ಬಾಗಿಲು ತಟ್ಟಿ ಒಳಗೆ ಬಂದರು. ಈಗ ಅವರು ಹೊರಗೆ ಹೋಗ್ಬಿಟ್ಟು ಬಾಗ್ಲ ಹತ್ರ ನಿಂತ್ಕೊಂಡು ಮಾತಾಡೋ ಅಷ್ಟು ಶಕ್ತಿ ಇಲ್ಲ ಅವರಿಗೆ, ಮಗ್ಗದ ಸಾಹೇಬರಿಗೆ. ಹಾಗಾಗಿ ಇವರೇ ಟೀಚರ ಒಳಗೆ ಬರ್ತಾರೆ. ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ, ಒಂದು ನ್ಯೂಸ್ ಪೇಪರ್ ಇಟ್ಕೊಂಡು ಬರ್ತಾರೆ ಶಂಕರಪ್ಪ ಮೇಷ್ಟ್ರು. ರಹೀಂ ಸಾಹೇಬ್ರೆ, ಈ ಪತ್ರಿಕೆ ನೋಡಿದ್ದೀರಾ, ಈ ನ್ಯೂಸ್ ಪೇಪರ್ ನೋಡಿದ್ದೀರಾ ಅಂತ ಕೇಳ್ತಾರೆ. ಈ ಭಾವಚಿತ್ರ ನೋಡಿ, ನೋಡಿ ಈ ಫೋಟೋ ಯಾರ್ದು? ಮುದುಕ ಕಣ್ಣಿನ ಹತ್ರ ತಂದ ಆ ಏಜ್ ಆಗಿರುವ ಮಗ್ಗದ ಸಾಹೇಬ್ರ ಹತ್ರ ಫೋಟೋನ ತರ್ತಾರೆ, ನ್ಯೂಸ್ ಪೇಪರ್ ತರ್ತಾರೆ. ಆದರೆ ಪಾಪ ಅವ್ರಿಗೆ ಅದು ಕಾಣ್ತಾನೂ ಇರಲಿಲ್ಲ, ಅಷ್ಟು ಮಂಜಾಗಿರೋದು ಕಣ್ಣು. ಏನೂ ಬಾರದು, ಕಣ್ಣು ಮಂಜಾಗಿದೆ, ಏನೂ ತೋರದು. ಅವನ ಹೆಂಡತಿ ಬಂದು ವಾರ್ತಾಪತ್ರಿಕೆ ತೆಗೆದುಕೊಂಡು ಹೋದಳು. ಏನು ಕಾಣಿಸ್ತಾ ಇಲ್ಲ ಅವರಿಗೆ. ಹಾಗಾಗಿ ಅವರ ಹೆಂಡತಿ ಪೇಪರ್ ತಗೊಂಡು ಹೋಗ್ತಾರೆ. ಕರೀಂ, ನನ್ನ ಕರೀಂ ಎಂದು ಗಟ್ಟಿಯಾಗಿ ಉದ್ಗರಿಸಿದಳು. ಪೇಪರಲ್ಲಿ ಮಗನ ಫೋಟೋ ನೋಡಿಬಿಟ್ಟು ಗಟ್ಟಿಯಾಗಿ ಕೂಕ್ಕೊಳ್ತಾಳೆ, ನನ್ನ ಮಗ ಅಂತ. ಏನು ಜೈಲಿಗೆ ಹೋದನೆ, ವಾಸಿ ಆಯಿತೆ, ಇನ್ನು ಮನೆತನದ ಮೇಲೆ ಏನು ಅಪಕೀರ್ತಿ ಹೇರಿದ್ದಾನೆ ಎಂದು ಮುದುಕ
ಕೆಮ್ಮುತ್ತಾ ಗರ್ಜಿಸಿದ. ಏನಾಯಿತು? ಜೈಲಿಗೆ ಹೋದ್ನಾ? ಫಾಸಿ ಆಯಿತಾ? ಇನ್ಮೇಲೆ ಇನ್ನು ನನ್ನ ಮನೆತನದ ಅಪಕೀರ್ತಿ ಮತ್ತೆ ಜಾಸ್ತಿ ಮಾಡ್ದ ಅಂತ ಹೇಳಿ ಅಜ್ಜ ಕೆಮ್ತಾ ಗರ್ಜಿಸ್ತಾನೆ. ಸಿಟ್ಟು ಇನ್ನೂ ಗರ್ಜಿಸ್ತಾನೆ. ರಹೀಂ ಸಾಹೇಬರೇ, ನಿಮ್ಮ ಮಗ ಕರೀಂನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ಭಾವಚಿತ್ರ ಈ ವಾರ್ತಾ ಪತ್ರಿಕೆಯಲ್ಲಿದೆ ನೋಡಿ. ನಿಮ್ಮ ಮಗ ಎಷ್ಟು ಕೀರ್ತಿವಂತ ಆಗಿದ್ದಾನೆ. ರಾಷ್ಟ್ರಪತಿಗಳು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ಹಾಗಾಗಿ ನ್ಯೂಸ್ ಪೇಪರಲ್ಲಿ ಒಂದು ಫೋಟೋ ಬಂದಿದೆ ಅಂತ ಹೇಳ್ತಾರೆ. ಹಾಂ, ಪದ್ಮಭೂಷಣ ಅಂದರೇನು, ಹಂಗಂದ್ರೇನು ಅಂತ ಕೇಳ್ತಾರೆ. ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವರೆಲ್ಲರಿಗಿಂತಲೂ ಮೇಲೆ ದೊಡ್ಡ ಬಿರುದು. ಇವರು ನಾವು ಈ ಥರ ವಂಶದವರು, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರು, ಈ ವಂಶಕ್ಕೆ ಇವನು ಮಸಿ ಬೆಳೆದ ಅಂತ ಯಾವಾಗಲೂ ಹೇಳ್ತಿರ್ತಾರಲ್ಲ, ಈ ಎಲ್ಲ ಪದವಿಗಿಂತಲೂ ದೊಡ್ಡ ಬಿರುದು ಅಂತ ಹೇಳ್ತಾರೆ ಶಂಕರಪ್ಪ ಮೇಷ್ಟ್ರು. ಕರೀಂ, ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ. ದೇವರು ದೊಡ್ಡವನು, ದೇವರು ದಯಾಳು. ನನ್ನ ಬಾಯಿಂದ ಬಿದ್ದ ಕೆಟ್ಟ ಮಾತುಗಳನ್ನು ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಈಗ ಅವ್ರಿಗೆ ಗೊತ್ತಾಗುತ್ತೆ, ನನ್ನ ಕರೀಮು, ಕರೀಂ ನನ್ನ ಕರೀಮ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ. ನಮ್ಮ ಕೀರ್ತಿಗಿಂತಲೂ ಅವನು ಜಾಸ್ತಿ ಕೀರ್ತಿವಂತನಾದನೆ. ದೇವರು ದೊಡ್ಡವನಿದ್ದಾನೆ. ಈಗ ಅವರಿಗೆ ಕೋಪ ಎಳೆಯುತ್ತೆ. ಇಳಿದ್ಬಿಟ್ಟು ಏನು ಹೇಳ್ತಾರೆ, ದೇವರು ದಯಾಳು ಇದ್ದಾನೆ. ನಾನು ಎಷ್ಟೊಂದು ಶಾಪ ಹಾಕಿದ್ದೆ ಅವನಿಗೆ, ಕೆಟ್ಟದಾಗಿ ಅವನಿಗೆ ಶಪಿಸಿದ್ದೆ. ಆದರೆ ದೇವರು ಕಿವಿಗದು ಬೀಳಲಿಲ್ಲ. ನನ್ನ ಮಗನಿಗೆ ಚೆನ್ನಾಗೇ ಇಟ್ಟಿದ್ದಾನೆ. ಮಗ್ಗದ ಸಾಹೇಬರ ಕೀರ್ತಿಗೆ ಅವನು ಹೆಸರು ತಂದ ಅಂತ ಹೇಳಿ ಕೆಮ್ತಾ ಅವರು ಮಾಡಿದ ಇಷ್ಟು ದಿನ ದ್ವೇಷವನ್ನು ಮಾಡಿದ್ರಲ್ಲ, ಅದಕ್ಕೆ ಪಶ್ಚಾತ್ತಾಪದಿಂದ ಬಹಳ ಭಾವುಕರಾಗಿ ಅಳಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಈ ಪಾಠ ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳೇ? ಮಗನನ್ನು ತಪ್ಪಾಗಿ ತಿಳಿದುಕೊಂಡ್ಬಿಟ್ಟು ಅವರು ಲಾಸ್ಟಿಗೆ ಪಶ್ಚಾತ್ತಾಪವನ್ನು ಪಡ್ತಾರೆ. ಅವನ ಕೀರ್ತಿಯನ್ನು ನೋಡಿ ಅವರಿಗೆ ಬಹಳ ಸಂತೋಷ ಆಗುತ್ತೆ. ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಮಕ್ಕಳೇ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರೆಯಬೇಡಿ. ಮತ್ತು ನಿಮಗೆ ಈ ಪಾಠ ಅರ್ಥ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳು.